ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ರಾಜ್ಯ ಬಜೆಟ್ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. 2026ರ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈಗಿನಿಂದಲೇ ತಯಾರಿ ಆರಂಭ ಮಾಡಿದ್ದಾರೆ. ಫೆಬ್ರವರಿ 2ರಿಂದ ಇಲಾಖಾವಾರು ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಪ್ರತಿದಿನ 10ರಿಂದ 12 ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಲಿದ್ದಾರೆ. ದಾಖಲೆ ಸಮೇತವಾಗಿ ಸಭೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಶಕ್ತಿ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಪ್ರತಿದಿನ 10ರಿಂದ 12 ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಬೇಕು. ಅದು ಕೂಡ ದಾಖಲೆ ಸಮೇತವಾಗಿ ಭಾಗಿಯಾಗಿ ಏನೆಲ್ಲ ಮಾಹಿತಿಗಳು ಕೇಳುತ್ತಾರೆ ಆ ಮಾಹಿತಿಗಳನ್ನು ಕೂಡ ನೀಡಬೇಕಾಗತ್ತೆ. ಒಟ್ಟು 5 ದಿನಗಳ ಕಾಲ ಈ ಪೂರ್ವಭಾವಿ ಸಭೆ ನಡೆಯುತ್ತೆ. ಅದಾದ ಬಳಿಕ ಕೈಗಾರಿಕೆ ವಾಣಿಜ್ಯ ಸಂಘಟನೆಗಳು, ರೈತರು, ಕಾರ್ಮಿಕ, ಮಹಿಳಾ ಒಂದು ಸಂಘಟನೆಗಳ ಜೊತೆಯಲ್ಲೂ ಕೂಡ ಮೀಟಿಂಗ್ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದೆ ಬಜೆಟ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ಅಲೋಕೇಶನ್ ಮಾಡಬೇಕು, ಅಂದರೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಅನುದಾನ ಮೀಸಲಾಗಿ ಇಡಬೇಕು, ಎಷ್ಟೆಷ್ಟು ಅನುದಾನವನ್ನು ಕೊಡಬೇಕು, ಜೊತೆಗೆ ಸಂಘಟನೆಗಳು, ರೈತರು, ಮಹಿಳೆಯರು ಕೊಡುವಂತಹ ಮಾಹಿತಿಗಳನ್ನು ಆಧರಿಸಿಕೊಂಡು ಜನಪರ ಯೋಜನೆಗಳು, ರೈತರಿಗಾಗಿ ಮಾಡಬೇಕಾಗಿರುವಂತಹ ಯೋಜನೆಗಳು, ಮಹಿಳೆಯರಿಗಾಗಿ ಮಾಡಬೇಕಾಗಿರುವ ಯೋಜನೆಗಳು, ಅದಕ್ಕೆ ಕೊಡಬೇಕಾಗಿರುವಂತಹ ಅನುದಾನ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ನಿರ್ಧಾರ ತೆಗೆದುಕೊಳ್ಳಿದ್ದಾರೆ. ಹೀಗಾಗಿ ಬಜೆಟನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಜೊತೆಗೆ ಬಜೆಟನ್ನು ಮಂಡನೆ ಮಾಡಿಕೊಳ್ಳೋದಕ್ಕೆ ಈಗಿನಿಂದಲೇ ರಾಜ್ಯ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ. ಇನ್ನು ಅಧಿಕಾರಿಗಳು ಈ ಸಭೆಗಳಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ಇಡೀ ವರ್ಷದಲ್ಲಿ ಎಷ್ಟು ಖರ್ಚು ವೆಚ್ಚ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಎಲ್ಲ ಮಾಹಿತಿಗಳನ್ನು ಸಿಎಂ ಅವರಿಗೆ ಕೊಡಬೇಕಾಗತ್ತೆ. ಈ ಮಾಹಿತಿಗಳನ್ನು ಪಡೆದುಕೊಂಡು ಮುಂದೆ ಬಜೆಟನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಬೇಕು ಅನ್ನುವಂಥದ್ದನ್ನು ಸಿಎಂ ಅವರು ನಿರ್ಧಾರ ಮಾಡಲಿದ್ದಾರೆ. ಇನ್ನು ರೈತರು, ಮಹಿಳೆಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ.